ಶುಭೋದಯ ಸ್ನೇಹಿತರೆ, ಚಿರವಿಹಾರಿ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ. ತುಂಬ ದಿನದಿಂದ ಪ್ಲ್ಯಾನ್ ಮಾಡಿ ಒಂದೊಂದು ಸಲ ಒಬ್ಬೊಬ್ಬರು ಕೈ ಕೊಟ್ಟು ಕಡೆಗೆ ನಾವೆಷ್ಟು ಜನ ಬಂದಿದ್ದೀವಿ. ಬನ್ನಿ ಬಂಡಜ್ಜಿ ಎಕ್ಸ್ಪ್ಲೋರ್ ಮಾಡೋಕೆ ಹೋಗೋಣ. ಕಾಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಹುಡುಗರೆಲ್ಲ ಫುಲ್ಲು ಪ್ಯಾಕ್ ಆಗವ್ರೆ. ಇವನು ರೋದ್ನೆ ಅಂತ. ನಮ್ಮ ಹುಡುಗರೆಲ್ಲ ಫುಲ್ಲು ಪ್ಯಾಕ್ ಆಗಿ ಹೋಗ್ತಾ ಇದ್ದಾರೆ, ಎಲ್ಲ ಒಬ್ಬೊಬ್ಬರೇ ಮುಂದೆ. ಪಾರ್ಕಿಂಗ್ ಮಾಡಿ ಒಂದು 1 ಕಿಲೋಮೀಟರ್ ಹಾಗೆ ನಡ್ಕೊಂಡು ಬಂದರೆ ಈ ಜಾಗ ಸಿಗುತ್ತೆ. ಇಲ್ಲಿ ರೈಟಿಗೆ ಹೋದರೆ ಪ್ರಾಣಿಚೇರಿ ವ್ಯೂ ಪಾಯಿಂಟ್ ಸಿಗುತ್ತೆ, ಬಟ್ ನಾವು ಸ್ಟ್ರೈಟ್ ಹೋಗ್ತಿದ್ದೀವಿ. ಇದು ಆ್ಯಕ್ಚುಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರ ಚೆಕ್ ಪಾಯಿಂಟು. ನಾವು ಬುಕ್ ಮಾಡಿರೋ ಪಾಸ್ ಎಲ್ಲ ಇಲ್ಲಿ ತೋರಿಸಿ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ನಮ್ಮ ಟ್ರಿಪ್. ಹೆವಿ ಕಷ್ಟ ಇದೆ. ಏನು ಅನ್ಕೊಂಡು ಬಂದ್ವಿ. ನೀನ್ ಹೆಂಗ್ ಅನ್ಬಿಟ್ರಿ ಹೆಂಗಲ್ಲ? ಬರ್ರಿ ಬನ್ರಿ. ಸಚಿನ್ ಅಂತ ಆಟಾಡ್ತಾರೆ. ನೆಕ್ಸ್ಟ್ ಬ್ಯಾಟ್ರ್ ಸುತ್ತಾಗುತ್ತಾ. ಮಳೆ ಬರ್ತಿದ್ಯೋ ಮಂಜು ಬಿಡ್ತಿದ್ಯೋ ಗೊತ್ತಾಗ್ತಿಲ್ಲ. ಸೆಕೆಗಂತೂ ಆ ರೈನ್ ಕೋಟು ಹಾಕೊಳಕ್ಕಾಗ್ತಿಲ್ಲ. ಎಲ್ಲ ದೇವತಾ ನೀರು ಹಾಕ್ಬಿಟ್ಟಿದ್ದೀವಿ. ನಾವಂತೂ ಇನ್ನೂ ಅರ್ಧ ಟ್ರೆಕ್ ಕೂಡ ಬಂದಿಲ್ಲ. ಅದೇನು ಹೇಳ್ತಾರಲ್ವ, ಹೋಗೋ ಪ್ಲೇಸಿಗಿಂತ ಹೋಗೋ ರೋಡಿಗೆ ಚೆನ್ನಾಗಿರುತ್ತೆ ಅಂತ. ಸೊ ಹಾಗೆ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಅರ್ಲಿ ಮಾರ್ನಿಂಗ್ ಟ್ರೆಕ್ ಸ್ಟಾರ್ಟ್ ಮಾಡಿದ್ರಿಂದ ಕೊಟ್ಟಿಗೆಹಾರದಲ್ಲೇ ತಿಂಡಿ ಪಾರ್ಸಲ್ ಕಟ್ಸ್ಕೊಂಡಿದ್ವಿ. ಸೊ ಇಲ್ಲಿ ಒಳ್ಳೆ ವ್ಯೂ ಪಾಯಿಂಟ್ ಇದೆ ಮತ್ತು ಕೂತ್ಕೊಳ್ಳೋಕೆ ಜಾಗ ಬೇರೆ ಇತ್ತು. ಅದಕ್ಕೆ ಇಲ್ಲೇ ತಿಂಡಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಪಲಾವ್ ಅಂತೂ ಸೂಪರ್ ಆಗಿತ್ತು. ನೀವು ಸ್ನ್ಯಾಕ್ಸ್ ಆಗಲಿ ತಿಂಡಿ ಆಗಲಿ ಏನಾದರೂ ತಿನ್ನಿ, ಬಟ್ ಆ ಪ್ಲಾಸ್ಟಿಕ್ನೆಲ್ಲ ಕಾಡಲ್ಲಿ ಎಸಿಬೇಡಿ. ಹೆಂಗೆ ತಂದಿದ್ರು ಹಂಗೆ ತೊಗೊಂಡೋಗಿ. ಫಾಗು ಕ್ಲಿಯರ್ ಆದಮೇಲಂತೂ ವ್ಯೂ ಈ ಥರ ಇರುತ್ತೆ. ಸೂಪರ್ ಆಗಿರುತ್ತೆ ವ್ಯೂ ಮಾತ್ರ. ವೀಕೆಂಡ್ಸಲ್ಲಿ ಏನಾದರೂ ನೀವು ಟ್ರೆಕ್ ಪ್ಲ್ಯಾನ್ ಮಾಡಿದ್ರೆ ಈ ಥರ ಟ್ರಾಫಿಕ್ ಜಾಮ್ ಅನುಭವಿಸಲೇಬೇಕು.
ಆಲ್ಮೋಸ್ಟ್ ಇನ್ನೇನು ಬಂಡಜ್ಜಿ ವ್ಯೂ ಪಾಯಿಂಟ್ಗೆ ರೀಚ್ ಆಗಬೇಕು, ಅದಕ್ಕೆ ಮುಂಚೆ ಸಿಗೋದಿದ್ದು. ಫೈನಲಿ ಅದೊಂದು ಪ್ಲೇಸಿಗೆ ಬಂದಿದ್ದೀವಿ. ಮೋಸ್ಟ್ಲಿ ಬಂಡಜ್ಜಿ ಫಾಲ್ಸ್. ನೀರೇನೋ ಕಡಿಮೆ ಇದೆ, ಜನ ಮಾತ್ರ ಜಾಸ್ತಿ ಇದೆ. ನೋಡಿ ಇಲ್ಲಿಗೆ ನಮ್ಮ ಟ್ರೆಕ್ ಮುಗೀತು. ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.